ಶ್ರೀ ಕೃಷ್ಣ ಮಠ ಪರ್ಯಾಯ ಶ್ರೀ ಶೀರೂರು ಮಠ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ನಿತ್ಯ ಅನ್ನದಾನಕ್ಕಾಗಿ ಬೇಕಾಗಿರುವ ನೂತನ ಬಾಯ್ಲರ್ ವ್ಯವಸ್ಥೆಯನ್ನ ಪರ್ಯಾಯ ಪೀಠಾಧೀಶರಾದ ಶೀರೂರು ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಚಾಲನೆಗೊಂಡಿದೆ. ಈ ಸಂದರ್ಭದಲ್ಲಿ ದಿವಾನರಾದ ಉದಯ ಕುಮಾರ ಸಳತ್ತಾಯ ಹಾಗೂ ಉಡುಪಿಯ ಶಾಸಕರಾದ ಯಶ್ಪಾಲ್ ಸುವರ್ಣ ಹಾಗೂ ಶ್ರೀ ಮಠದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸ್ಟೀಮ್ ಬಾಯ್ಲರ್ ಅಂತ ಹೇಳ್ಬಿಟ್ಟು ಮೊದಲು ಓಲ್ಡ್ ಟೆಕ್ನಾಲಜಿ ರೈಲ್ವೆ ಇಂಜನ್ ಮಾಡಲ್ ಇದು ಮಾಡಿರೋದು ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇದರಲ್ಲಿ ನಮ್ಮ ಮಾಮೂಲು ಬಾಯ್ಲರ್ಗೂ ಈ ಬಾಯ್ಲರಲ್ಲಿಗೂ 40% ಕಟ್ಟಿಗೆ ಸೇವ್ ಆಗ್ತಾ ಇದೆ. ಆಮೇಲೆ ಪ್ರತಿಯೊಂದು ಬಾಯ್ಲರಲ್ಲಿ ಎಲ್ಲ ಸೆನ್ಸರ್ ಸಿಸ್ಟಮ್ ಇದೆ. ನೀರು ಬರೋದಾಗಲಿ, ಆಮೇಲೆ ನೀರು ನಿಮ್ಮ ಕಟ್ ಆಫ್ ಆಗೋದಾಗಲಿ ಎಲ್ಲ ಸೆನ್ಸರ್ ಸಿಸ್ಟಮ್ ಇದೆ. ಬೇರೆ ಬಾಯ್ಲರಲ್ಲೂ ಈ ಬಾಯ್ಲರಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಬಾಯ್ಲರಲ್ಲಿ ನಿಮಗೆ ನಮ್ಮ ಬೆಂಕಿ ಹಾಕಿ ಅರ್ಧ ಗಂಟೆ ಒಳಗೆ ಸ್ಟೀಮ್ ಸ್ಟಾರ್ಟ್ ಆಗುತ್ತೆ. ಬೇರೆ ಬಾಯ್ಲರ್ಗಳಲ್ಲಿ 2 ಅವರ್ ಬೇಕಾಗುತ್ತೆ. ಹಾಗೆ ನಮ್ಮ ಶ್ರೀ ಕೃಷ್ಣ ಮಠದಲ್ಲಿ ದಿವಾನರು ಅದು ಹಳೆ ಮಾಡಲ್ ಬಾಯ್ಲರ್ ಬೇಡ, ನಿಮಗೆ ಹೊಸ ಸಿಸ್ಟಮ್ ಬೇಕಂತ ಹೇಳ್ಬಿಟ್ಟು ಈ ಬಾಯ್ಲರ್ನ ಪಾಪ ಅವರು ಆರ್ಡರ್ ಮಾಡಿದರು. ನಾನು ಇದನ್ನು ರೆಡಿ ಮಾಡಿಬಿಟ್ಟು ನಂದು ಫಿಟ್ ಮಾಡಿದ್ವಿ. ಇವತ್ತು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಬಾಯ್ಲರ್ ಇದು. ಕಟ್ಟಿಗೆ ಸಮೇತನೂ ನಿಮಗೆ ಯಾಶ್ ಬೂದಿ ಆಗಲಿ ಕೆಂಡಾಗಲಿ ಏನು ಬರೋದಿಲ್ಲ ಇದರಲ್ಲಿ. ಸುಮಾರು ಒಂದು 30-35 ಸಾವಿರ 40,000 ಜನ ತನಕ ಇದರಲ್ಲಿ ಅಡುಗೆ ಆಗುತ್ತೆ. ಪರ್ ಡೇ ದಿನಕ್ಕೆ 40,000 ಜನ ತನಕ ಅಡುಗೆ ಆಗುತ್ತೆ ಇದರಲ್ಲಿ.